ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಪ್ರಧಾನಿ ಮೋದಿ ಅವರು ನಿನ್ನೆ 6 ವಂದೇ ಭಾರತ್ ರೈಲುಗಳಿಗೆ ಚಾಲನೆ ಕೊಟ್ಟಿದ್ದು, ಇಂದು 7 ಹೊಸ ರೈಲುಗಳನ್ನು ಉದ್ಘಾಟಿಸಲಿದ್ದಾರೆ. ಸಂಜೆ 4 ಗಂಟೆಗೆ ನಾನು ಕೊಲ್ಲಾಪುರ ಪುಣೆ ರೈಲಿಗೆ ಹಸಿರು ನಿಶಾನೆ ತೋರಿಸ್ತೀನಿ. ಬಳಿಕ ಬೆಳಗಾವಿಯಲ್ಲಿ ಪುಣೆಯಿಂದ ಬರುವ ವಂದೇ ಭಾರತ್ ರೈಲು ಬರಮಾಡಿಕೊಳ್ತೀನಿ ಅಂತ ಕೇಂದ್ರ ರೈಲ್ವೆ ರಾಜ್ಯ ಖಾತೆ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ತಾಂತ್ರಿಕ ಸಮಸ್ಯೆ ನೆಪವೊಡ್ಡಿ ಬೆಳಗಾವಿ ಬೆಂಗಳೂರು ವಂದೇ ಭಾರತ್ ರೈಲು ಕೈಬಿಟ್ಟ ವಿಚಾರಕ್ಕೆ ಬೆಳಗಾವಿಯಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿ, ನಾನು ಬಂದು 3 ತಿಂಗಳು ಆಗಿದೆ. ಹಳೆಯದನ್ನೆಲ್ಲ ಕೆದಕಿ ಕೆಲಸ ಮಾಡಲು ಆಗುತ್ತಿಲ್ಲ. ಬೆಳಗಾವಿಗೆ ಈಗ ಒಂದು ವಂದೇ ಭಾರತ್ ರೈಲು ಬರ್ತಾ ಇದೆ. ಕೆಲವೇ ದಿನದಲ್ಲಿ ಮತ್ತೊಂದು ರೈಲು ಬರಲಿದೆ. ಬೆಂಗಳೂರು ಬೆಳಗಾವಿ ವಂದೇ ಭಾರತ್ ರೈಲಿನ ಬಗ್ಗೆ ನಾನು ಪ್ರಧಾನಿ ಮೋದಿ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ, ಸಂಸದ ಜಗದೀಶ್ ಶೆಟ್ಟರ್ ಕುಳಿತುಕೊಂಡು ಚರ್ಚೆ ಮಾಡಿದ್ದೇವೆ. ಮೋದಿಯವರು ಹಳೆಯದು ಏನಾಯಿತು ಅಂತ ಕೆದಕಲು ಹೋಗಬಾರದು ಅಂತ ಮನವರಿಕೆ ಮಾಡಿದ್ದಾರೆ ಎಂದು ಸಮರ್ಥಿಸಿಕೊಟ್ರು. ದಿವಂಗತ ಸುರೇಶ್ ಅಂಗಡಿ ಅವರು ಇದ್ದ ಸಂದರ್ಭದಲ್ಲಿ ಬೆಳಗಾವಿ ಕಿತ್ತೂರು ಹುಬ್ಬಳ್ಳಿ ನೇರ ರೈಲು ಮಾರ್ಗ ವಿಚಾರದಲ್ಲಿ ಸರ್ವೆ ಕೆಲಸದ ಕುರಿತು ನಾನು ಕೂಡ ಇಲ್ಲಿನ ಜಿಲ್ಲಾಧಿಕಾರಿಗಳನ್ನ ಸಂಪರ್ಕ ಮಾಡಿದ್ದೇನೆ. ಹೇಗಾದ್ರೂ ಮಾಡಿ ಈ ಅವಧಿಯಲ್ಲಿ ನೇರ ರೈಲಿನ ವ್ಯವಸ್ಥೆ ಮಾಡ್ತೀವಿ ಅಂತ ಸಚಿವ ವಿ ಸೋಮಣ್ಣ ಹೇಳಿದ್ದಾರೆ. ಸವದತ್ತಿ ಯಲ್ಲಮ್ಮ ದೇವಸ್ಥಾನಕ್ಕೆ ರೈಲು ಸಂಪರ್ಕ ಕಲ್ಪಿಸುವ ಬಗ್ಗೆ ಮಾಧ್ಯಮಗಳು ಕೇಳಿದ ಪ್ರಶ್ನೆಗೆ ಉತ್ತರಿಸಿ, ಸಂಸದ ಜಗದೀಶ್ ಶೆಟ್ಟರ್ ಅವರು ನನ್ನ ಮತ್ತು ಸಚಿವ ಅಶ್ವಿನಿ ವೈಷ್ಣವ್ ಅವರ ಜೊತೆ ಚರ್ಚೆ ಮಾಡಿದ್ದಾರೆ. ಹಾಗಾಗಿ ಮೊನ್ನೆ ತಾನೇ ಸರ್ವೆ ಕಾರ್ಯಕ್ಕೆ ಆದೇಶ ಮಾಡಿದ್ದೇವೆ. ಸರ್ವೆ ವರದಿ ಬಂದ ಮೇಲೆ ಮುಂದಿನ ಕ್ರಮ ಕೈಗೊಳ್ತೀವಿ ಎಂದರು. ಬೆಳಗಾವಿ ಮುಂಬೈ ನೇರ ರೈಲು ಬಹಳ ವರ್ಷಗಳ ಬೇಡಿಕೆ ವಿಚಾರದ ಬಗ್ಗೆ ಕುರಿತು ಮಾತನಾಡೋಣ. ವಿಶ್ವದ ಭೂಪಟದಲ್ಲಿ ಭಾರತೀಯ ರೈಲ್ವೆ ಇಲಾಖೆ ಗುರುತಿಸಿಕೊಂಡಿದೆ. ಪ್ರಧಾನಿ ಮೋದಿಯವರ ದೂರದೃಷ್ಟಿಯ ಚಿಂತನೆ ಎಷ್ಟು ಮಟ್ಟಿಗೆ ಪ್ರಭಾವ ಬೀರಿದೆ ಎಂಬುದು ಎಲ್ಲರಿಗೂ ಗೊತ್ತಿದೆ. ಹಿಂದಿನ ಹೋಲಿಕೆ ಮಾಡಿದರೆ ಈಗ 100 ಪಟ್ಟು ಜಾಸ್ತಿ ಕೆಲಸ ಆಗಿದೆ. ಆದರೂ ಕೂಡ ಇನ್ನೂ ಕೆಲಸ ಮಾಡಬೇಕು ಎನ್ನುವುದು ಪ್ರಧಾನಿ ಮೋದಿ ಮತ್ತು ಸಚಿವ ಅಶ್ವಿನಿ ವೈಷ್ಣವ್ ಅವರ ಕನಸಾಗಿದೆ. ಹಾಗಾಗಿ ಜನಸಾಮಾನ್ಯರ ಅನುಕೂಲಕ್ಕೆ ಏನು ಆಗಬೇಕು ಎಲ್ಲವನ್ನು ಕೂಡ ಮಾಡ್ತೀವಿ ಎಂದರು. 6 ರೈಲುಗಳನ್ನು ಲೋಕಾರ್ಪಣೆ ಮಾಡಿದ್ದಾರೆ. ಇವತ್ತು 7 ರೈಲುಗಳನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನನಗೆ ಕೊಲ್ಲಾಪುರದ ಒಂದು ರೈಲನ್ನು ವಂದೇ ಭಾರತ್ ರೈಲನ್ನು ಅಲ್ಲಿಂದ ಇದು ಪ್ರಾರಂಭ ಮಾಡೋದಕ್ಕೆ ಬಂದಿದ್ದೇನೆ. ನಿನ್ನೆ ತಾನೇ ಜಾರ್ಖಂಡ್ನ ದೇವಘರ್ನಲ್ಲಿ ಮತ್ತೊಂದು ಇದು ವಂದೇ ಭಾರತನ್ನು ನಾವು ದೇವಘರಿಂದ ವಾರಣಾಸಿಗೆ ಮಾಡಿದ್ವಿ. ಅದೇ ರೀತಿ ಇವತ್ತು ಸಂಜೆ 4 ಗಂಟೆಗೆ ಕೊಲ್ಲಾಪುರದಿಂದ ಪೂನಾಗೆ ಬಿಡ್ತಾಯಿದ್ವಿ. ಸಾಯಂಕಾಲ 8 ಗಂಟೆಗೆ ಪೂನಾಯಿಂದ ಬರ್ತಕ್ಕಂಥ ಇನ್ನೊಂದು ಬೆಳಗಾವಿನಲ್ಲಿ ಬರ್ತಕ್ಕಂಥ ರೈಲನ್ನು ರಿಸೀವ್ ಮಾಡಿಕೊಡ್ತಾರೆ. ನಾನು ಬಂದು 3 ತಿಂಗಳಾಗಿದೆ. ಹಳೆಯದನ್ನೆಲ್ಲ ನಾನು ಕೆಟ್ಕೊಂಡು ಕೆಲಸ ಮಾಡೋಕ್ಕಾಗೋದಿಲ್ಲ. ನಿಮ್ಮ ಬೆಳಗಾವಿಗೆ ಇವತ್ತು ಒಂದು ಟ್ರೈನ್ ಬರ್ತಾರೆ. ಕೆಲವೇ ದಿನಗಳಲ್ಲಿ ಇನ್ನೂ ಒಂದು ಟ್ರೈನ್ ಬರ್ತದೆ. ಬೆಂಗಳೂರು ಟು ಬೆಳಗಾವಿ ಎಲ್ಲ ಆಗ್ತದೆ. ಸ್ವಲ್ಪ ದಿನ ಚರ್ಚೆ ಮಾಡಿದ್ದೀವಿ. ನಾನು ಸನ್ಮಾನ್ಯ ಜಗದೀಶ್ ಶೆಟ್ಟರು, ಬಕ್ಕೌರಿ ಸಾಹೇಬರು, ಮಹಂತೇಶ್ ಅವರು, ಪಕ್ಷದ ಎಲ್ಲ ಅವ್ರ ಜೊತೆಯಲ್ಲಿ ಪ್ರಹ್ಲಾದ್ ಜೋಶಿ ಅವೆಲ್ಲ ಕೂತು ಚರ್ಚೆ ಮಾಡಿದ್ದೀವಿ. ಎಲ್ಲ ಆಗಿದೆ. ಅದು ಕೂಡ ಆಗ್ತದೆ. ಇವತ್ತು ಬರ್ತಾಯಿದೆ. ಇವತ್ತೊಂದು ಬಂದಿದ್ದು ಕೂಡ ಹುಬ್ಬಳ್ಳಿಗೆ ಹೋಗ್ತದೆ. ಯಾವ್ಯಾವ ಸಂದರ್ಭದಲ್ಲಿ ಏನೇನಾಯಿತು, ಹಳೇದೇನಾಯಿತು ಅಂತ ಕೇಳೋದಕ್ಕೆ ಒಂದು ಅವಶ್ಯಕತೆ ಇಲ್ಲ ಅನ್ನೋದನ್ನು ಮೋದಿಯವರು ನಮಗೆ ಮನವರಿಕೆ ಮಾಡಿದ್ದಾರೆ. ಬೆಳಗಾವಿಗೆ ವಂದೇ ಭಾರತ್ ಟ್ರೈನ್ ಬರಬೇಕು. ಮತ್ತು ಏನು ಈಗಾಗಲೇ ಸುಭಾಷ್ ನಮ್ಮ ಅಂಗಡಿಯವರಿದ್ದರು, ಸುರೇಶ್ ಅಂಗಡಿಯವರು, ಅವರು ಏನು ನಮ್ಮ ಉಡುಪಿಯಿಂದ ಹುಬ್ಬಳ್ಳಿಯಿಂದ ಇದಕ್ಕೆ ಕಿತ್ತೂರು ಮೇಲೆ ಒಂದು ಇದನ್ನು ಮಾಡಿದ್ವಿ. ಸರ್ವೆ ಕಾರ್ಯ ಸಾಕಷ್ಟು ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ನಾವು ಸಂಪರ್ಕ ಮಾಡಿದ್ವಿ. ಎಲ್ಲ ಆಗಿದೆ. ಅದನ್ನು ಕೂಡ ನಾವು ಹೇಗಾದರೂ ಮಾಡಿ ಈ ಅವಧಿಯಲ್ಲಿ ಡೈರೆಕ್ಟ್ ಟ್ರೈನ್ ಮಾಡ್ತಕ್ಕಂಥದ್ದಕ್ಕೂ ಕೂಡ ನಾವು ವ್ಯವಸ್ಥೆ ಮಾಡ್ತೀವಿ. ಈಗ ಬೆಳಗಾವಿಯಿಂದ ಮುಂಬೈಗೆ ಓವರ್ನೈಟ್ ಟ್ರೈನ್ ಅದು ಒಂದು ಡಿಮಾಂಡ್ ಇದೆ, ಲಾಂಗ್ ಪೆಂಡಿಂಗ್ ಡಿಮಾಂಡ್ ಇದೆ. ಕುತ್ಕೊಂಡು ಮಾತಾಡೋಣ ಹುಡುಗರು. ಇವಾಗ ತಾವು ಬರೋದು ಯಾವ ಅದಕ್ಕೆ ಒಂದು ಸತ್ಯ, ರೈಲ್ವೆ ಇಲಾಖೆ ವಿಶ್ವದ ಭೂಪಟದಲ್ಲಿ ಭಾರತದಲ್ಲಿ ಎಲ್ಲ ಮೋದಿಯವರ ದೂರದೃಷ್ಟಿಯ ಚಿಂತನೆ ಎಷ್ಟು ಮಟ್ಟಿಗೆ ಪ್ರಭಾವ ಬೀರಿದೆ ಅನ್ನೋದು ತಮಗೂ ಗೊತ್ತಿದೆ. ಒಂದು ಹಿಂದೆ ಇದ್ದಂಥ ಅದನ್ನು ಹೋಲಿಕೆ ಮಾಡಿದ್ರೆ ಅದರ 100 ಪಟ್ಟು ಜಾಸ್ತಿ ಕೆಲಸ ಆಗಿದ್ರು ಕೂಡ ಇನ್ನೂ ಆಗಬೇಕು ಅನ್ನೋದು ನಮ್ಮ ಪ್ರಧಾನಿಗಳ ಮತ್ತು ನಮ್ಮ ಮಂತ್ರಿಗಳಾದ ಅಶ್ವಿನಿ ವೈಷ್ಣವ್ ಅವರ ಮತ್ತು ರಾಷ್ಟ್ರಕ್ಕೆ ಅದು ಒಂದು ದೊಡ್ಡ ಸಂದೇಶ ಅನ್ನೋದು ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ. ಯಾವುದು ತಾವು ಹೇಳಿದ್ದೀರ ಟ್ರೈನು ಅದನ್ನು ಒಂದು ಕೇಳ್ತೀನಿ. ನಾನು ಇಲ್ಲಿ ನಮ್ಮ ಪಕ್ಷದಿಂದ ಮತ್ತೊಬ್ಬರಿಂದ ಒಂದು ಕಾನೂನು ತರಿಸ್ಕೊಂಡೋಗಿ ಯಾವ ರೀತಿ ಮಾಡಬೇಕು, ಫೀಸಿಬಿಲಿಟಿ ಸರ್ವೆ ಏನು, ಎಲ್ಲಕ್ಕಿಂತ ಮಿಗಿಲಾಗಿ ಸಾಮಾನ್ಯರಿಗೆ ಅನುಕೂಲ ಆಗಬೇಕು.
ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು. ಅನುಕೂಲಕ್ಕೆ ಏನೇನು ಬೇಕೋ ಎಲ್ಲ ಮಾಡ್ತೀವಿ. ಸರಿ, ಸವದತ್ತಿ ಯಲ್ಲಮ್ಮ ಟೆಂಪಲ್ಗೆ ರೈಲ್ವೆ ಸೌಕರ್ಯ ಕಲ್ಪಿಸಬೇಕು. ಮೊನ್ನೆ ತಾನೇ ಸರ್ವೆಗೆ ನಾವು ಆದೇಶ ಮಾಡಿದ್ದೀವಿ. ಸನ್ಮಾನ್ಯ ಜಗದೀಶ್ ಶೆಟ್ಟರ್ ಸಾಹೇಬರು ನನ್ನನ್ನು ಮತ್ತು ಮಂದಿರಗಳನ್ನು ಹೇಳಿದ್ದಾರೆ. ಅದು ಸರ್ವೆಗೆ ಈಗಾಗಲೇ ನಾವು ಇದು ಮಾಡಿದ್ದೀವಿ. ಸರ್ವೆ ಆದಮೇಲೆ ಪರಿಸ್ಥಿತಿಯನ್ನು ನೋಡ್ಕೊಂಡು ಆಯ್ತೇನಪ್ಪ ಸರ್. ತಾಜಾ ಸುದ್ದಿಗಾಗಿ MTV News 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.